ಹಾಯ್ ನಮಸ್ಕಾರ. ಪ್ರೀತೀಸ್ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬ ರುಚಿಯಾದ ಕುಂಬಳಕಾಯಿ ಎಲೆಯಿಂದ ಮಾಡೋ ಪಲ್ಯ ಹೇಗಂತ ತೋರಿಸ್ಕೊಡ್ತೀನಿ. ನಾನು ಮೊದಲ ಸರಿ ಮಾಡಿದ್ದು ತುಂಬ ರುಚಿಯಾಗಿ ಬಂದಿದೆ. ಕುಂಬಳಕಾಯಿ ಎಲೆ ಸಿಕ್ಕರೆ ಈ ಥರ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ. ನಾನು ಪಿಕ್ಚರ್ ತೋರಿಸ್ತೀನಿ. ಕುಂಬಳಕಾಯಿ ಎಲೆನ ಅದನ್ನು ಸಣ್ಣದಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳಿ. ಆಮೇಲೆ ಒಲೆ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಚಟಪಟ ಅಂದಮೇಲೆ ಅದಕ್ಕೆ ನಾನು ಖಾರಕ್ಕೆ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕೈ ಆಡಿಸಿ. ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ನೀವು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಹೀಗೆ ಒಂದು ಸರಿ ಮಾಡಿ ನೋಡಿ ನೀವು. ನಾನು ಮೊದಲ ಸಾರಿ ಮಾಡಿದ್ದು ತುಂಬ ರುಚಿಯಾಗಿ ಬಂತು. ಇವಾಗ ಈರುಳ್ಳಿ ಎಲ್ಲ ಸಾಫ್ಟಾಗಿದೆ. ಈಗ ಕುಂಬಳಕಾಯಿ ಎಲೆನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಈ ಎಲೆಯಿಂದ ನಮಗೆ ಕಬ್ಬಿಣಾಂಶ ಸಿಗುತ್ತೆ ಮತ್ತು ದೇಹಕ್ಕೂ ಕೂಡ ಒಳ್ಳೆಯದು. ಒಂದು ಸರಿ ಮಾಡ್ಕೊತೀನಿ. ಅದು ಚೆನ್ನಾಗಿ ಬಾಡಿ ಆದಮೇಲೆ ಅದಕ್ಕೆ ಕೊಬ್ಬರಿ ತುರಿ, ಇದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕೊಬ್ಬರಿ ತುರಿ ಹಾಕಲೇಬೇಕು, ತುಂಬ ರುಚಿಯಾಗಿರುತ್ತೆ. ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಕಲಸಿ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಅನ್ನಕ್ಕಾಗಲಿ ತುಂಬ ಒಳ್ಳೆಯದು, ದೇಹಕ್ಕೂ ಕೂಡ ಒಳ್ಳೆಯದು. ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಳ್ಳಿ ಊಟ, ಹಳ್ಳಿ ವಾತಾವರಣ